ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅತ್ಯಾಪ್ತ ಹಾಗೂ ಅಮೆರಿಕದ ಯುವ ನಾಯಕ ಅಂತಲೇ ಬಿಂಬಿತಗೊಂಡಿದ್ದ, ವಿರೋಧಿಗಳ ಬಾಯಲ್ಲಿ ಆಧುನಿಕ ಹಿಟ್ಲರ್ ಅಂತ ಕರೆಸಿಕೊಳ್ತಾ ಇದ್ದ ಬಲಪಂಥೀಯ ಐಡಿಯಾಲಜಿಯ ಪ್ರಚಾರಕ ಚಾರ್ಲ್ಸ್ ಕಿರ್ಕ್ ಅವರನ್ನ ಗುಂಡಿಟ್ಟು ಕೊಲೆ ಮಾಡಲಾಗಿದೆ. ಇದು ಅಮೆರಿಕಾದಲ್ಲಿ ಹೆಚ್ಚಾಗ್ತಾ ಇರೋ ಸೈದ್ಧಾಂತಿಕ ಹತ್ಯೆಗಳ ಪಟ್ಟಿಗೆ ಹೊಸ ಸೇರ್ಪಡೆ ಅನ್ನಿಸ್ಕೊಳ್ತಾ ಇದೆ. ಹಂತಕನಿಗಾಗಿ ಅಲ್ಲಿ ತೀವ್ರ ಶೋಧ ಶುರುವಾಗಿದೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಅನ್ನೋದು ಈಗ ಪೋಲೆಂಡ್ ವರೆಗೆ ಬರ್ತಾ ಇದ್ದು, ನ್ಯಾಟೋ ದೇಶಗಳು ಆರ್ಟಿಕಲ್ 4 ಅನ್ನು ಆಕ್ಟಿವ್ ಮಾಡಿವೆ. ಹಾಗಾದ್ರೆ ಯಾರು ಈ ಚಾರ್ಲ್ಸ್ ಕಿರ್ಕ್? ನ್ಯಾಟೋದ ಆರ್ಟಿಕಲ್ 4 ಏನು? ಇದು ನ್ಯಾಟೋ ಹಾಗೂ ರಷ್ಯಾದ ನಡುವೆ ಯುದ್ಧಕ್ಕೆ ಕಾರಣ ಆಗುತ್ತಾ? ಅಕಸ್ಮಾತ್ ಹಾಗೇನಾದರೂ ಆಗಿಬಿಟ್ರೆ ಭಾರತದ ಮೇಲೆ ಉಂಟಾಗುವ ಪರಿಣಾಮಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕಾದಲ್ಲಿ ಇನ್ನೂ ಒಂದು ರಾಜಕೀಯ ಹತ್ಯೆ ನಡೆದಿದೆ. ಅದೇನೋ ಗೊತ್ತಿಲ್ಲ. ಟ್ರಂಪ್ ಚುನಾವಣಾ ಪ್ರಚಾರ ಶುರುವಾದ ದಿನದಿಂದ ಕೂಡ ಅವರ ಮೇಲೆ ಹತ್ಯಾಯತ್ನಗಳು ನಡೆದವು. ಟ್ರಂಪ್ ಸಾರ್ವಜನಿಕ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾಗಲೇ ಅವರ ಮೇಲೆ ಗುಂಡು ಹಾರಿಸಲಾಯಿತು. ಆ ನಂತರ ಅವರ ಮನೆ ಬಳಿ ಕೂಡ ಅಂಥ ಪ್ರಯತ್ನವೊಂದು ನಡೀತು ಅಂತ ಹೇಳಲಾಯಿತು. ಈಗ ಟ್ರಂಪ್ ಅವರ ಅತ್ಯಾಪ್ತ, ಅಮೆರಿಕದ ಯುವ ನಾಯಕ, ಬಲಪಂಥೀಯ ಸಿದ್ಧಾಂತದ ಪ್ರಬಲ ಪ್ರತಿಪಾದಕನನ್ನು ಗುಂಡಿಟ್ಟು ಕೊಲ್ಲಲಾಗಿದೆ. ಆತನ ಹೆಸರು ಚಾರ್ಲ್ಸ್ ಜೇಮ್ಸ್ ಕಿರ್ಕ್ ಆಲಿಯಾಸ್ ಚಾರ್ಲಿ ಕಿರ್ಕ್. ಮೊನ್ನೆ ಯೂಟಾ ವ್ಯಾಲಿಯ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡೋದಕ್ಕೆ ಸ್ಟೇಜ್ ಮೇಲೆ ನಿಂತಿದ್ದ ಚಾರ್ಲಿ ಮೇಲೆ ಸ್ನೈಪರ್ ಒಬ್ಬ ಗುಂಡು ಹಾರಿಸಿದ್ದಾನೆ. ಅದು ಚಾರ್ಲಿಯ ಕತ್ತನ್ನು ಸೀಳಿದೆ. ಆಸ್ಪತ್ರೆಗೆ ತಗೊಂಡು ಹೋಗೋ ಮೊದಲೇ ಆತ ಸಾವಿಗೀಡಾಗಿದ್ದಾರೆ. ಗೆಳೆಯರೆ, ಚಾರ್ಲಿ ಅಮೆರಿಕದ ರೈಟ್ ವಿಂಗ್ ಕಾರ್ಯಕರ್ತ, ಲೇಖಕ, ಟ್ರಂಪ್ ಅವರ ಕಟ್ಟ ಅನುಯಾಯಿ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಟ್ರಂಪ್ ಸ್ಲೋಗನ್ ಏನಿದೆ ಅದರ ಹಿಂದಿರುವ ಚಿಂತಕ ಕೂಡ. ಶಿಕಾಗೋ ಮೂಲದ ಚಾರ್ಲಿ ಹೈಸ್ಕೂಲಲ್ಲಿದ್ದಾಗಲೇ ಕನ್ಸರ್ವೇಟಿವ್ ಐಡಿಯಾಲಜಿಯ ಕಡೆಗೆ ಆಕರ್ಷಿತರಾದರು. 17ನೇ ವಯಸ್ಸಿಗೆ ರಿಪಬ್ಲಿಕನ್ ಪಾರ್ಟಿಯ ಕಾರ್ಯಕರ್ತರಾಗಿ ಸ್ವಯಂ ಸೇವಕರಾಗಿ ಗುರುತಿಸಿಕೊಂಡ್ರು. ರಾಜಕೀಯದ ಕಡೆಗೆ ಒಲವು ಹೆಚ್ಚಾಯಿತು. ಕಾಲೇಜು ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಯ್ತು. 2012ರಲ್ಲಿ ಅಂದ್ರೆ ಈತನಿಗೆ 18 ವರ್ಷ ವಯಸ್ಸಿದ್ದಾಗ ಟರ್ನಿಂಗ್ ಪಾಯಿಂಟ್ USA ಅನ್ನೋ NGOನ ಸ್ಥಾಪನೆ ಮಾಡಿದ ಚಾರ್ಲಿ ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ಕನ್ಸರ್ವೇಟಿವ್ ಚಳವಳಿಯನ್ನು ಉತ್ತೇಜಿಸುವ ಕೆಲಸದಲ್ಲಿ ನಿರತರಾಗ್ತಾರೆ. ಪಾಡ್ಕಾಸ್ಟ್ಗಳು, ಪುಸ್ತಕಗಳು ಮತ್ತು ಮೀಡಿಯಾ ಚರ್ಚೆಗಳ ಮೂಲಕ ಜನಪ್ರಿಯತೆಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರು. 2016ರಲ್ಲಿ ಡೊನಾಲ್ಡ್ ಟ್ರಂಪ್ ಚುನಾವಣಾ ಅಭಿಯಾನದಲ್ಲಿ ಕಾಣಿಸಿಕೊಂಡ್ರು. ಅವರ ಟರ್ನಿಂಗ್ ಪಾಯಿಂಟ್ USA ದೇಶದಾದ್ಯಂತ ಸಾವಿರಾರು ಶಾಖೆಗಳನ್ನು ಹೊಂದಿದೆ ಮತ್ತು ಕೋಟ್ಯಂತರ ಡಾಲರ್ ನಿಧಿಯನ್ನು ಕೂಡ ಸಂಗ್ರಹ ಮಾಡುತ್ತೆ. ಇದನ್ನು ಕೆಲವರು ಕ್ರಿಶ್ಚಿಯನ್ ನ್ಯಾಷನಲಿಸ್ಟ್ ಸಂಸ್ಥೆ ಅಂತ ಕರೀತಾರೆ. ಇದು ಬಿಳಿಯರ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಕೆಲಸ ಮಾಡುತ್ತೆ. ಇನ್ನು ಮೊನ್ನಿನ ಚುನಾವಣೆಯಲ್ಲಿ ಕೂಡ ಕಿರ್ಕ್ ಟ್ರಂಪ್ ಅವರ ಪರ ಕೆಲಸ ಮಾಡಿದ್ರು. ವಿಶೇಷವಾಗಿ ಅಮೆರಿಕದ ಯುವ ಮತದಾರರನ್ನು ಸೆಳೆಯೋದರಲ್ಲಿ ಈತನ ಪಾತ್ರ ದೊಡ್ಡದಿತ್ತು. ಸೆಪ್ಟೆಂಬರ್ 10ನೇ ತಾರೀಕು ಯೂಟಾ ವ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ಟರ್ನಿಂಗ್ ಪಾಯಿಂಟ್ USA ಕಾರ್ಯಕ್ರಮದಲ್ಲಿ ಚಾರ್ಲಿ ಕಿರ್ಕ್ ಭಾಷಣ ಮಾಡ್ತಾ ಇದ್ದಾಗ ಕ್ಯಾಂಪಸ್ನ ರೂಫ್ ಟಾಪ್ನಿಂದ ಹಂತಕ ಗುಂಡು ಹಾರಿಸಿದ್ದಾನೆ. ಅದು ಚಾರ್ಲಿಯ ಗಂಟಲಿಗೆ ಹೊಕ್ಕಿದೆ. ತಕ್ಷಣ ಆಸ್ಪತ್ರೆಗೆ ಆತನನ್ನ ಸಾಗಿಸಲಾಯ್ತಾದ್ರೂ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಹಂತಕನನ್ನ ಹುಡುಕೋ ಪ್ರಯತ್ನ ತೀವ್ರವಾಗಿ ನಡೀತಾ ಇದೆ. ಇದನ್ನ ರಾಜಕೀಯ ಹತ್ಯೆ ಅಂತ ಬಲಪಂಥೀಯರು ಹೇಳ್ತಾ ಇದ್ದಾರೆ ಮತ್ತು ಅಮೆರಿಕದ ಎಡಪಂಥೀಯರು ಹಾಗೂ ವಲಸಿಗರ ವಿರುದ್ಧ ಸದಾ ಮಾತಾಡ್ತಾ ಇದ್ದ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಟ್ರಂಪ್ ಯೋಜನೆಯ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದ ಕಾರಣಕ್ಕೆ ಚಾರ್ಲಿಯ ಹತ್ಯೆ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ರೆ, ಚಾರ್ಲಿ ತನ್ನ ಸಿದ್ಧಾಂತಗಳ ಮೂಲಕ ಆಧುನಿಕ ಹಿಟ್ಲರ್ ಥರ ತಯಾರಾಗ್ತಾ ಇದ್ದ. ನಾಜಿವಾದದ ಮತ್ತೊಂದು ರೂಪವನ್ನು ಅಮೆರಿಕಾದಲ್ಲಿ ಪ್ರಚಾರ ಮಾಡ್ತಾ ಇದ್ದ ಅಂತ ಆತನ ವಿರೋಧಿಗಳು ಹೇಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಈ ಹತ್ಯೆಗೆ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ರೆ, ಇಟಲಿಯ ಬಲಪಂಥೀಯ ಪ್ರಧಾನಿ ಮೆಲೋನಿ ಕೂಡ ಇದನ್ನ ಸಿದ್ಧಾಂತವನ್ನ ತುಳಿಯುವ ಪ್ರಯತ್ನ ಅಂತ ಕರೆದಿದ್ದಾರೆ. ಇದು ಅಮೆರಿಕಾದಲ್ಲಿ ಕಳೆದ 5-6 ವರ್ಷಗಳಲ್ಲಿ ಹೆಚ್ಚಾಗ್ತಾ ಇರುವ ಅಪರಾಧ ಪ್ರಕರಣಗಳಿಗೆ ಕನ್ನಡಿ ಹಿಡಿತಾ ಇದೆ. ಒಂದು ಕಡೆ ಜಾಗತಿಕ ಯುದ್ಧಗಳನ್ನು ನಿಲ್ಲಿಸೋದ್ರಲ್ಲಿ ಅಮೆರಿಕ ಅಧ್ಯಕ್ಷರು ಬ್ಯುಸಿ ಆಗಿರುವಾಗ ಅವರ ಅತ್ಯಾಪ್ತ ಅನುಯಾಯಿಯ ಹತ್ಯೆ ಅವರನ್ನ ಆಘಾತಕ್ಕೆ ದೂಡ್ತಾ ಇದೆ. ಗೆಳೆಯರೆ, ಹೀಗೆ ಅಮೆರಿಕಾದಲ್ಲಿ ಟ್ರಂಪ್ ಶಾಕಲ್ಲಿರುವಾಗಲೇ ರಷ್ಯಾ ಯುರೋಪಿಯನ್ ಯೂನಿಯನ್ ಕೆರಳೋದಕ್ಕೆ ಬೇಕಾದ ಮತ್ತೊಂದು ಕೆಲಸವನ್ನು ಮಾಡಿದೆ. ರಷ್ಯಾ ಯುಕ್ರೇನ್ ವಿರುದ್ಧ ಪ್ರಯೋಗಿಸಿದ ಡ್ರೋನ್ಗಳು ಪಕ್ಕದ ಪೋಲೆಂಡ್ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿವೆ ಮತ್ತು ಆ ಡ್ರೋನ್ಗಳನ್ನು ಪೋಲೆಂಡ್ ಹೊಡೆದು ಕೆಡವಿದೆ. ಇದರಿಂದ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಮೊಟ್ಟ ಮೊದಲ ಬಾರಿಗೆ ನ್ಯಾಟೋ ರಷ್ಯಾದ ವಿರುದ್ಧ ಆಯುಧ ಪ್ರಯೋಗ ಮಾಡಿದ ಹಾಗಾಗ್ತಾ ಇದೆ. ಸ್ನೇಹಿತರೆ, ಪೋಲೆಂಡ್ ಅಂದರೆ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಯುಕ್ರೇನ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಾಗೆ ಬೆಲಾರೂಸ್ ಜೊತೆ ಕೂಡ ಪೋಲೆಂಡ್ನ ಗಡಿಗಳಿವೆ. ಬಾಲ್ಟಿಕ್ ಸಮುದ್ರದಲ್ಲಿ ಕಲಿಂಗಾರ್ಡ್ ಒಬ್ಲಾಸ್ಟ್ ಅಂತ ಒಂದಿದೆ ನೋಡಿ, ಚಿಕ್ಕ ಭೂಪ್ರದೇಶ. ಇದು ರಷ್ಯಾಗೆ ಸೇರಿದ ಭೂಪ್ರದೇಶ. ಇದರ ಜೊತೆ ಕೂಡ ಪೋಲೆಂಡ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ರಷ್ಯಾದ ಮುಖ್ಯ ಭೂಮಿಯನ್ನು ಪೋಲೆಂಡ್ ಎಲ್ಲೂ ಸಂಪರ್ಕಿಸೋದಿಲ್ಲ. ಇನ್ನು ವಾರ್ಸಾವ್ ಇದರ ರಾಜಧಾನಿ ನಗರ. ಇದು ನ್ಯಾಟೋ ಹಾಗೂ ಯುರೋಪಿಯನ್ ಯೂನಿಯನ್ಗಳ ಸದಸ್ಯ ರಾಷ್ಟ್ರ. ಇಲ್ಲಿ 2025ರ ಲೆಕ್ಕಾಚಾರಗಳ ಪ್ರಕಾರ ಸುಮಾರು 37.6 ಮಿಲಿಯನ್ ಜನಸಂಖ್ಯೆ ಇದೆ.
ಇನ್ನು ಪೋಲೆಂಡ್ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿದ್ದು 2025ರಲ್ಲಿ ಈ ದೇಶದ ನಾಮಿನಲ್ GDP $980 ಬಿಲಿಯನ್. ಇದು ಯುರೋಪ್ನ ಅತಿ ಹೆಚ್ಚು GDPಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ 20ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗೆ ಬೆಲಾರೂಸ್ ಹಾಗೂ ಪೋಲೆಂಡ್ಗಳ ನಡುವೆ ಒಂದಷ್ಟು ವಿವಾದಗಳಿವೆ. ಪೋಲೆಂಡ್ ಯುರೋಪಿನ ದೇಶಗಳ ಪೈಕಿ ಅತಿ ಕಠಿಣ ವಲಸೆ ನೀತಿಗಳನ್ನು ಪಾಲಿಸುವ ದೇಶ. ಇಂಥ ಪೋಲೆಂಡ್ ಮೇಲೆ ಈಗ ರಷ್ಯಾದ ಕಣ್ಣು ಬಿದ್ದ ಕಾಣ್ತಾ ಇದೆ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಆಗಾಗ ಪೋಲೆಂಡ್ ಅನ್ನ ಕೆಣಕೋ ಪ್ರಯತ್ನವನ್ನ ರಷ್ಯಾ ಮಾಡ್ತಾ ಇತ್ತು. ರಷ್ಯಾದ ಯುದ್ಧ ವಿಮಾನಗಳು, ಮಿಸೈಲ್ಗಳು, ಡ್ರೋನ್ಗಳು ಪೋಲೆಂಡ್ ವಾಯು ಪ್ರದೇಶವನ್ನು ಉಲ್ಲಂಘಿಸುವುದು ಅವ್ಯಾಹತವಾಗಿ ನಡೀತಾ ಬರ್ತಾ ಇತ್ತು ಮತ್ತು ಪೋಲೆಂಡ್ ಈ ಬಗ್ಗೆ ಸಾಕಷ್ಟು ಬಾರಿ ರಷ್ಯಾಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಇಷ್ಟಾದರೂ ಬುಧವಾರ ಮತ್ತು ಗುರುವಾರ ಪೋಲೆಂಡ್ ವಾಯು ಪ್ರದೇಶದಲ್ಲಿ ರಷ್ಯಾದ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಈ ಬಾರಿ ನ್ಯಾಟೋದ ಸಹಾಯದೊಂದಿಗೆ ಪೋಲೆಂಡ್ ರಷ್ಯಾದ 3 ಡ್ರೋನ್ಗಳನ್ನು ಹೊಡೆದು ಕೆಡವಿರುವುದಾಗಿ ಹೇಳಿಕೊಂಡಿದೆ. ಗೆಳೆಯರೆ, ಇಲ್ಲಿ ಪೋಲೆಂಡ್ ಮೇಲೆ ರಷ್ಯಾ ದಾಳಿ ಮಾಡುವ ಉದ್ದೇಶವನ್ನೇನಾದರೂ ಹೊಂದಿದೆಯಾ? ಯುಕ್ರೇನ್ ಯುದ್ಧದ ನಂತರ ರಷ್ಯಾದ ಟಾರ್ಗೆಟೇ ಪೋಲೆಂಡಾ? ಇಂಥದ್ದೊಂದು ಅನುಮಾನ ನ್ಯಾಟೋ ದೇಶಗಳಿಗಂತೂ ಇದ್ದೇ ಇದೆ. ಈ ಬಗ್ಗೆ ಪೋಲೆಂಡ್ ಕೂಡ ಸಾಕಷ್ಟು ಬಾರಿ ಹೇಳ್ತಾ ಬರ್ತಾ ಇದೆ. ಅದಕ್ಕೆ ಕಾರಣ ರಷ್ಯಾದ ಇತಿಹಾಸ. ಈ ಹಿಂದೆ ರಷ್ಯಾ ಜರ್ಮನಿಯನ್ನು ಆಕ್ರಮಿಸಿಕೊಳ್ತಲ್ಲ, ಆಗ ಪೋಲೆಂಡ್ ಮೂಲಕವೇ ಪೂರ್ವ ಜರ್ಮನಿಯನ್ನ ತನ್ನ ವಶಕ್ಕೆ ತಗೊಂಡಿತ್ತು. ಇಲ್ಲಿ ಪೋಲೆಂಡ್ ಅನ್ನು ದಾಟಿದ್ರೆ ಜರ್ಮನಿ ಸಿಕ್ಕಿಬಿಡುತ್ತೆ. ಆದರೆ ಹಾಗೆ ರಷ್ಯಾ ಪೋಲೆಂಡ್ ಅನ್ನು ಆಕ್ರಮಿಸಿಕೊಂಡು ಜರ್ಮನಿಯ ಮೇಲೆ ಕಣ್ಣು ಹಾಕೋ ಸಂದರ್ಭ ಬಂದ್ರೆ ಅಲ್ಲಿ ಜರ್ಮನಿಗಿಂತಲೂ ಮೊದಲು ಸಮಸ್ಯೆಗೀಡಾಗುವುದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಲ್ಯಾತ್ವಿಯಾ, ಲಿಥುವೇನಿಯಾ ಮುಂತಾದ ಸಣ್ಣ ಸಣ್ಣ ದೇಶಗಳು. ಇಲ್ಲಿ ರಷ್ಯಾ ತನ್ನ ಕಿಲಿಂಗಾರ್ಡ್ ಒಬ್ಲಾಸ್ಟ್ಗೆ ಬರಬೇಕು ಅಂದರೆ ಸ್ಟ್ರೈಟ್ ಆಫ್ ಫಿನ್ಲ್ಯಾಂಡ್ ಮೂಲಕ ಬಾಲ್ಟಿಕ್ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಬರಬೇಕು, ಅಥವಾ ಬೆಲಾರೂಸ್ ಮೂಲಕ ಬಂದು ಲಿಥುವೇನಿಯಾ ಅಥವಾ ಪೋಲೆಂಡ್ ಭೂಪ್ರದೇಶವನ್ನು ಬಳಸಿಕೊಂಡು ಕಿಲಿಂಗಾರ್ಡ್ಗೆ ಕಾಲಿಡಬೇಕು. ಬೆಲಾರೂಸ್ ಜೊತೆ ರಷ್ಯಾಗೆ ಯಾವ ಸಮಸ್ಯೆನೂ ಇಲ್ಲ. ಆದರೆ ಪೋಲೆಂಡ್ ಹಾಗೂ ಲಿಥುವೇನಿಯಾ ಎರಡೂ ಕೂಡ ಯುರೋಪಿಯನ್ ಯೂನಿಯನ್ನ ದೇಶಗಳು. ಇವೆರಡೂ ನ್ಯಾಟೋದ ಸದಸ್ಯತ್ವವನ್ನು ಹೊಂದಿರುವ ದೇಶಗಳು. ಇವು ರಷ್ಯಾ ಜೊತೆ ಸುಮಧುರ ಸಂಬಂಧಗಳನ್ನು ಹೊಂದಿಲ್ಲ. ಒಂದು ಕಾಲಕ್ಕೆ ಇವೆರಡೂ ಕೂಡ ಸೋವಿಯತ್ ಯೂನಿಯನ್ನ ಭಾಗವಾಗಿದ್ದ ದೇಶಗಳೇ. ಈಗ ಅವು ರಷ್ಯಾದಿಂದ ದೂರ ಆಗಿವೆ, ನ್ಯಾಟೋ ಕೂಟವನ್ನು ಸೇರಿವೆ. ಹೀಗಾಗಿ ರಷ್ಯಾ ಈ ದೇಶಗಳ ಮೇಲೆ ಬೀಳಬಹುದು ಅನ್ನೋ ಭಯ ನ್ಯಾಟೋಗೆ ಇದ್ದೇ ಇದೆ. ಇನ್ನು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕಾದ ಸಂಧಾನ ಸೂತ್ರ ಮತ್ತು ರಷ್ಯಾದ ಬೇಡಿಕೆಗಳು ಒಂದೇ ಥರ ಇವೆ. ಅದನ್ನ ಯುರೋಪಿಯನ್ ಯೂನಿಯನ್ ಒಪ್ತಾ ಇಲ್ಲ. ಯುಕ್ರೇನ್ ಕೂಡ ತನ್ನ ಭೂಪ್ರದೇಶವನ್ನ ಬಿಟ್ಟುಕೊಟ್ಟು ಸಂಧಾನ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಇಲ್ಲಿ ಯುಕ್ರೇನ್ಗೆ ಅಮೆರಿಕ, ಯುರೋಪಿಯನ್ ಯೂನಿಯನ್ನ ದೇಶಗಳು ಆಯುಧಗಳನ್ನು ಕೊಡ್ತಾ ಇವೆ. ಹೀಗಾಗಿ ಆ ಯುದ್ಧ ನಿಲ್ತಾ ಇಲ್ಲ ಅಂತ ರಷ್ಯಾ ಭಾವಿಸಿದೆ. ಸೊ ಇದನ್ನು ಹೀಗೆ ಮುಂದುವರಿಸಿದ್ರೆ ನ್ಯಾಟೋ ವರ್ಸಸ್ ರಷ್ಯಾ ಯುದ್ಧವಾಗಿ ಇದು ಬದಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನ್ಯಾಟೋಗೆ ರಷ್ಯಾ ಕೊಡಬೇಕಿದೆ. ಈ ಕಾರಣಕ್ಕಾಗಿನೇ ಪೋಲೆಂಡ್ ಅನ್ನ ಪ್ರವೋಕ್ ಮಾಡುವ ಕೆಲಸವನ್ನ ರಷ್ಯಾ ಮಾಡ್ತಾ ಇದೆ ಅನ್ನೋದು ಕೆಲವರ ಅಭಿಪ್ರಾಯ. ಇಲ್ಲಿ ರಷ್ಯಾ ಕೂಡ ನೇರವಾಗಿ ಪೋಲೆಂಡ್ ಜೊತೆ ಯುದ್ಧ ಮಾಡೋ ಧೈರ್ಯವನ್ನು ಮಾಡೋದಿಲ್ಲ. ಯಾಕೆಂದ್ರೆ ಅಕಸ್ಮಾತ್ ಹಾಗೇನಾದರೂ ಮಾಡಿದ್ರೆ ಅದು ನೇರವಾಗಿ ನ್ಯಾಟೋ ವರ್ಸಸ್ ರಷ್ಯಾ ಯುದ್ಧವಾಗಿ ಬದಲಾಗುತ್ತೆ ಮತ್ತು 3ನೇ ಪ್ರಪಂಚ ಯುದ್ಧಕ್ಕೆ ಕೂಡ ಅದು ದಾರಿ ಮಾಡಿಕೊಡುವ ಅವಕಾಶ ಇರುತ್ತೆ. ಹೀಗಾಗಿ ರಷ್ಯಾ ಅಂಥ ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೂ ನ್ಯಾಟೋ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಬೆಲಾರೂಸ್ ಪಕ್ಕದಲ್ಲೇ ಇರುವ ಪೋಲೆಂಡ್ ಅನ್ನ ಕೆಣಕೋ ಪ್ರಯತ್ನವನ್ನ ರಷ್ಯಾ ಮಾಡುತ್ತೆ ಅನ್ನೋದು ಈ ಭಾಗದ ರಕ್ಷಣಾ ತಜ್ಞರ ಅಭಿಪ್ರಾಯ. ಇದರ ಜೊತೆ ಇನ್ನು ಎಷ್ಟು ವರ್ಷ ಬೇಕಾದರೂ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ರಷ್ಯಾ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅವರಿಗೆ ಚೈನಾದ ಸಹಾಯ ಮತ್ತು ಬೆಂಬಲ ಸಿಕ್ಕಿಬಿಟ್ರೆ ಈ ಯುದ್ಧ ಸದ್ಯಕ್ಕೆ ನಿಲ್ಲೋ ಯುದ್ಧ ಆಗಿರೋದಿಲ್ಲ. ಹೀಗಾಗಿ ನ್ಯಾಟೋ ಕೂಡ ಈಗ ರಷ್ಯಾದ ವಿರುದ್ಧ ಕಾರ್ಯಾಚರಣೆಗೆ ಸಿದ್ಧ ಆಗ್ತಾ ಇದೆ. ಪೋಲೆಂಡ್ ಮೇಲೆ ರಷ್ಯಾ ಬಿದ್ದರೆ ಯುರೋಪಿನ ನಡುಮನೆಗೆ ರಷ್ಯಾ ನುಗ್ಗಿದ ಹಾಗಾಗುತ್ತೆ. ಅದನ್ನು ತಡಿಬೇಕು ಅಂದರೆ ಪೋಲೆಂಡ್ನ ಶಕ್ತಿಯನ್ನು ಹೆಚ್ಚು ಮಾಡಬೇಕು. ಸೊ ನ್ಯಾಟೋ ಈಗ ಅದಕ್ಕೆ ಮುಂದಾಗ್ತಾ ಇದೆ. UK, ಫ್ರಾನ್ಸ್, ಜರ್ಮನಿ ಸೇರಿದ ಹಾಗೆ ಸಾಕಷ್ಟು ನ್ಯಾಟೋ ದೇಶಗಳು ಪೋಲೆಂಡಲ್ಲಿ ಆಯುಧ ನಿಯೋಜನೆಗೆ ಮುಂದಾಗ್ತಾ ಇವೆ ಮತ್ತು ನಾವು ಕೂಡ ರಷ್ಯಾದ ವಿರುದ್ಧ ಯುದ್ಧಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ರಷ್ಯಾದ ಡ್ರೋನ್ಗಳನ್ನು ನ್ಯಾಟೋ ಹೊಡೆದು ಕೆಡವಿದೆ. ಜೊತೆಗೆ ಆರ್ಟಿಕಲ್ 4 ಅನ್ನು ಕೂಡ ಇಲ್ಲಿ ಜಾರಿ ಮಾಡಿದೆ. ಗೆಳೆಯರೆ, ನ್ಯಾಟೋದ ಆರ್ಟಿಕಲ್ 5 ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆರ್ಟಿಕಲ್ 5 ಅನ್ನೋದು ನ್ಯಾಟೋದ ಯಾವುದೇ ದೇಶದ ಮೇಲೆ ನ್ಯಾಟೋ ಸದಸ್ಯನಲ್ಲದ ಮತ್ತಿನ್ಯಾವುದೇ ದೇಶ ದಾಳಿ ಮಾಡಿದರೂ ಅದನ್ನು ನ್ಯಾಟೋದ ಎಲ್ಲ ದೇಶಗಳು ತಮ್ಮ ಮೇಲಾದ ದಾಳಿ ಅಂತಲೇ ಭಾವಿಸಬೇಕು ಮತ್ತು ಅದಕ್ಕೆ ಒಂದಾಗಿ ಉತ್ತರವನ್ನು ಹೇಳಬೇಕು. ಇದು ನ್ಯಾಟೋದ ಆರ್ಟಿಕಲ್ 5. ಆದರೆ ಆರ್ಟಿಕಲ್ 4 ಅನ್ನೋದಿದೆ ನೋಡಿ, ಇದು ಯುದ್ಧದ ಬಗ್ಗೆ ಹೇಳೋದಿಲ್ಲ. ಆದರೆ ಇಲ್ಲಿ ನ್ಯಾಟೋದ ಯಾವುದೇ ಸದಸ್ಯ ದೇಶದ ಭೂಪ್ರದೇಶ, ಸಾರ್ವಭೌಮತೆ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನ್ಯಾಟೋದ ಸದಸ್ಯರು ಸಭೆ ಸೇರಿ ಚರ್ಚೆ ಮಾಡ್ತಾರೆ. ಮುಂದಿನ ಕ್ರಮಗಳು ಹೇಗಿರಬೇಕು ಅನ್ನೋ ಬಗ್ಗೆ ಅಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಇದು ಯುದ್ಧವನ್ನ ನೇರವಾಗಿ ಆಹ್ವಾನಿಸುವುದಿಲ್ಲ, ಅನ್ಯ ಮಾರ್ಗಗಳನ್ನು ಹುಡುಕುವ ಪ್ರಯತ್ನ ಕೂಡ ಅಲ್ಲಿರುತ್ತೆ. ನ್ಯಾಟೋದ ಆರ್ಟಿಕಲ್ 4 ಅಡಿಯಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ಸದಸ್ಯ ದೇಶಗಳು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ರಷ್ಯಾದ ಡ್ರೋನ್ಗಳು ಪೋಲೆಂಡ್ ಮೇಲೆ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ
ಆರ್ಟಿಕಲ್ 4 ಅಡಿಯಲ್ಲಿ ನ್ಯಾಟೋ ಸದಸ್ಯ ದೇಶಗಳ ನಡುವೆ ಚರ್ಚೆಗಳಾಗಿವೆ. ಇನ್ನು ಇದರ ಮುಂದಿನ ಪರಿಣಾಮಗಳು ಏನಾಗತ್ವೆ ಅನ್ನೋದು. ಗೆಳೆಯರೆ, ಇಲ್ಲಿ ರಷ್ಯಾ ನೇರವಾಗಿ ನ್ಯಾಟೋ ಜೊತೆ ಯುದ್ಧಕ್ಕಿಳಿಯೋ ಸಾಹಸವನ್ನ ಮಾಡಲಾರದು. ಅಕಸ್ಮಾತ್ ಅಂಥ ಸಂದರ್ಭ ಏನಾದರೂ ಬಂದ್ರೆ ಅದು ಜಾಗತಿಕ ಯುದ್ಧಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಹಾಗೆ ರಷ್ಯಾ ಈಗ ಪೋಲೆಂಡ್ ಮೇಲೆ ದಾಳಿ ಮಾಡುವ ಮೂಲಕ ನ್ಯಾಟೋನ ಕೆಣಕ್ತಾ ಇರೋದಿದೆಯಲ್ಲ, ಇದು ಯುರೋಪಿಯನ್ ಯೂನಿಯನ್ ರಷ್ಯಾದ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇರೋ ಭಾರತ ಮತ್ತು ಚೈನಾಗಳ ವಿರುದ್ಧ ಅಮೆರಿಕ 100% ಟ್ಯಾರಿಫ್ಗಳನ್ನು ವಿಧಿಸಿ ಅಂತ ಯುರೋಪಿಯನ್ ಯೂನಿಯನ್ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಅವರನ್ನು ಪ್ರವೋಕ್ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಭಾರತ ಮತ್ತು ಚೈನಾಗಳ ವಿರುದ್ಧ ಹೆಚ್ಚು ಟ್ಯಾರಿಫ್ ಅನ್ನ ವಿಧಿಸೋದಕ್ಕೆ ಯುರೋಪಿಯನ್ ದೇಶಗಳ ಆರ್ಥಿಕ ಪರಿಸ್ಥಿತಿ ಸಹಕಾರವನ್ನು ಕೊಡ್ತಾ ಇಲ್ಲ. ಈಗಾಗಲೇ ಜರ್ಮನಿ, ಫ್ರಾನ್ಸ್, UK ಸೇರಿದ ಹಾಗೆ ಸಾಕಷ್ಟು ನ್ಯಾಟೋ ದೇಶಗಳು ಆರ್ಥಿಕ ಸಂಕಷ್ಟವನ್ನು ಎದುರು ನೋಡ್ತಾ ಇವೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಚೈನಾಗಳ ಮೇಲೆ ಹೆಚ್ಚು ಟ್ಯಾರಿಫ್ ಅನ್ನು ವಿಧಿಸಿದ್ರೆ ಆ ದೇಶಗಳಲ್ಲಿನ ಜನ ಬೆಲೆ ಏರಿಕೆಯ ಬಿಸಿಗೆ ತುತ್ತಾಗಬೇಕಾಗತ್ತೆ. ಹೀಗಾಗಿ ಇಲ್ಲಿ ಯುರೋಪಿಯನ್ ಯೂನಿಯನ್ ಅಮೆರಿಕಾದ ಮಾತನ್ನ ಕೇಳೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಷ್ಯಾ ನೇರವಾಗಿ ನ್ಯಾಟೋ ದೇಶಗಳನ್ನ ಕೆಣಕೋದಿಕ್ಕೆ ಯುರೋಪಿಯನ್ ಯೂನಿಯನ್ನ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ್ರೆ ಆಗ ಯುರೋಪಿಯನ್ ಯೂನಿಯನ್ ಕೂಡ ರಷ್ಯಾದ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಬಹುದು. ರಷ್ಯಾ ಯುದ್ಧವನ್ನ ಮುಂದುವರಿಸ್ತಾ ಬರ್ತಾ ಇರೋದಕ್ಕೆ ಕಾರಣ ಅದರ ಆರ್ಥಿಕತೆ ಮತ್ತು ಆ ಆರ್ಥಿಕತೆಗೆ ಚೈನಾ ಹಾಗೂ ಭಾರತದ ಸಹಕಾರಗಳು ದೊಡ್ಡ ಪ್ರಮಾಣದಲ್ಲಿವೆ ಅಂತ ಅನ್ನಿಸಿದ್ರೆ ಯುರೋಪಿಯನ್ ಯೂನಿಯನ್ ಭಾರತದ ವಿರುದ್ಧ ಮತ್ತು ಚೈನಾದ ವಿರುದ್ಧ ಒಂದಷ್ಟು ಹೆಚ್ಚುವರಿ ಟ್ಯಾರಿಫ್ಗಳನ್ನು ಹೇರೋದಕ್ಕೆ ಮುಂದಾದರೆ ಅದು ಭಾರತದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮಗಳನ್ನಂತೂ ಬೀರುತ್ತೆ. ಸದ್ಯಕ್ಕೆ ನ್ಯಾಟೋ ದೇಶಗಳು ಆರ್ಟಿಕಲ್ 4 ಅಡಿಯಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇವೆ. ಅದು ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ರಷ್ಯಾ, ನ್ಯಾಟೋ ಹಾಗೂ ಅಮೆರಿಕಾಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.